ರಥಸಪ್ತಮಿ ಮಾಘ ಮಾಸ ಶುಕ್ಲ ಪಕ್ಷದ 25/1/2026 ರಥಸಪ್ತಮಿ ಆಚರಿಸಲಾಗುತ್ತಿದೆ. 33 ಕೋಟಿ ದೇವತೆಗಳಲ್ಲಿ ಸೂರ್ಯ ಮತ್ತು ಚಂದ್ರ ಪ್ರತ್ಯಕ್ಷ ಕಾಣುವ ದೇವರು. ಜಗತ್ತಿಗೆ ಬೆಳಕು ಕೊಡುವ ಸೂರ್ಯನ ಮಹಿಮೆ ಅಪಾರ. ಕೃಷ್ಣ ಹೇಳಿದಂತೆ ಸೂರ್ಯನಿಗಿಂತ ಬೇರೆ ದೇವರಿಲ್ಲ. ಸಕಲ ಜೀವರಾಶಿಗಳಿಗೂ ನವ ಚೈತನ್ಯ ತುಂಬುವ ಪ್ರತ್ಯಕ್ಷ ದೇವರು ಸೂರ್ಯನಾರಾಯಣ. ಸೂರ್ಯದೇವರು ಜನಿಸಿದ ದಿನವೇ ರಥಸಪ್ತಮಿ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ಕಶ್ಯಪ ಮತ್ತು ಅದಿತಿ ದೇವಿಯರ ಮಗನಾಗಿ ಸೂರ್ಯನು ಜನಿಸುತ್ತಾನೆ. ಜನಿಸುತ್ತಿದ್ದಂತೆ 7 ಕುದುರೆಗಳ ರಥವೇರಿ 7 ಲೋಕಗಳ ಪರ್ಯಟನೆ ಹೊರಡುತ್ತಾನೆ. ಸೂರ್ಯ ಕಿರಣಗಳ ತೇಜಸ್ಸು ಸಕಾರಾತ್ಮಕವಾಗಿದ್ದು ಶಕ್ತಿಯುತ ಸಂಕೇತವಾಗಿದೆ. ಪ್ರತಿ ಜೀವಿಗಳ ಅಸ್ತಿತ್ವವೇ ಸೂರ್ಯ. ಗ್ರಹಗಳಿಗೆಲ್ಲ ಸೂರ್ಯ ರಾಜ. ಯಾರದೇ ಜಾತಕದಲ್ಲಿ ಸೂರ್ಯ ಪ್ರಬಲನಾಗಿದ್ದರೆ ಆ ವ್ಯಕ್ತಿಯು ದೈಹಿಕ, ಮಾನಸಿಕ, ಬೌದ್ಧಿಕ ಪ್ರಗತಿ ಹೊಂದುತ್ತಾನೆ. ಆರೋಗ್ಯ, ಐಶ್ವರ್ಯ ಅಭಿವೃದ್ಧಿಯಾಗುತ್ತದೆ. ಸೂರ್ಯದೇವನು ಉದಯದಲ್ಲಿ ಬ್ರಹ್ಮ, ಮಧ್ಯಾಹ್ನ ಮಹೇಶ್ವರ, ಸಾಯಂಕಾಲ ವಿಷ್ಣು ರೂಪದಲ್ಲಿ ದರ್ಶನ ಕೊಡುತ್ತಾನೆ. ಸೂರ್ಯಾರಾಧನೆ ಮಾಡಿದರೆ ತ್ರಿಮೂರ್ತಿಗಳ ಅನುಗ್ರಹ ಸಿಗುತ್ತದೆ. ಗ್ರಹಗಳು ಇವನ ಆಜ್ಞೆಯಂತೆ ನಡೆಯುತ್ತವೆ. ಆರೋಗ್ಯ, ಐಶ್ವರ್ಯಾಭಿವೃದ್ಧಿಗೆ ಸೂರ್ಯನ ಅನುಗ್ರಹ ಬೇಕು. ತ್ರೇತಾಯುಗದ ರಾಮ ರಾವಣರ ಯುದ್ಧದಲ್ಲಿ ಅಷ್ಟೊಂದು ಬಲಿಷ್ಠ ರಾಕ್ಷಸರ ಜೊತೆ ಯುದ್ಧ ಮಾಡಿ ಶ್ರೀರಾಮ ದಣಿದಿದ್ದ. ಇನ್ನು ರಾವಣನ ಜೊತೆ ಹೇಗೆ ಹೋರಾಡುವುದು ಎಂದು ಚಿಂತಿಸಿದಾಗ ಅಗಸ್ತ್ಯ ಮಹರ್ಷಿಗಳು ಪ್ರತ್ಯಕ್ಷರಾಗಿ ರಾಮನಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಉಪದೇಶ ಮಾಡಿ ಸೂರ್ಯನನ್ನು ಆರಾಧಿಸಿ ಮತ್ತೆ ಶಕ್ತಿಯನ್ನು ಪಡೆಯುವಂತೆ ಸೂಚಿಸಿದರು. ಅಗಸ್ತ್ಯರ ಮಾತಿನಂತೆ ರಾಮನು ಸೂರ್ಯನನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿ ಅರ್ಘ್ಯವನ್ನು ಕೊಟ್ಟಾಗ ರಾಮನ ದೇಹದಲ್ಲಿ ನವ ಚೈತನ್ಯ ತುಂಬಿತು. ರಾವಣನ ಮೇಲೆ ಯುದ್ಧ ಮಾಡಿ ವಿಜಯಶಾಲಿ ಆದನು. ಪಾಂಡವರು ವನವಾಸದಲ್ಲಿದ್ದಾಗ ಶ್ರೀಕೃಷ್ಣನ ಸಲಹೆಯಂತೆ ಧರ್ಮರಾಜ ಸೂರ್ಯೋಪಾಸನೆಯನ್ನ ಮಾಡಿ ಅಕ್ಷಯ ಪಾತ್ರೆ ಪಡೆದನು. ಇದರಿಂದ 12 ವರ್ಷಗಳ ಕಾಲ ಪಾಂಡವರಿಗೆ ಆಹಾರದ ಕೊರತೆಯಾಗಲಿಲ್ಲ. ಹಾಗೆಯೇ ಪಾಂಡವರನ್ನ ನಿತ್ಯವೂ ನೋಡಲು ಬರುವ ಸಾವಿರಾರು ಋಷಿಮುನಿಗಳು, ಬ್ರಾಹ್ಮಣರು ಅತಿಥಿ ಅಭ್ಯಾಗತರಿಗೆ ಇಚ್ಛಾಭೋಜನ ಬಡಿಸುತ್ತಿದ್ದರು. ಕೃಷ್ಣನ ಮಗ ಸಾಂಬನಿಗೆ ದೂರ್ವಾಸರ ಶಾಪದಿಂದಾಗಿ ಕುಷ್ಠರೋಗ ಬಂದಿತು. ಸಾಂಬನಿಗೆ ಸೂರ್ಯಾರಾಧನೆ ಮಾಡುವಂತೆ ಶ್ರೀಕೃಷ್ಣ ಹೇಳಿದನು. ರಥಸಪ್ತಮಿ ದಿನದಂದು ಸಾಂಬನು ಸೂರ್ಯನನ್ನು ಆರಾಧಿಸಿ ಸೂರ್ಯನ ಅನುಗ್ರಹದಿಂದ ರೋಗದಿಂದ ಬಿಡುಗಡೆಯಾದನು. ಅಂದಿನಿಂದ ರಥಸಪ್ತಮಿಯನ್ನ ಆರೋಗ್ಯ ಸಪ್ತಮಿ ಎಂದು ಕರೆಯುತ್ತಾರೆ. ಮಯೂರನೆಂಬ ಕವಿ ಸೂರ್ಯಶತಕ ಗ್ರಂಥವನ್ನ ಬರೆದು ಕಳೆದುಕೊಂಡ ಕಣ್ಣನ್ನು ಪಡೆದನು. ರಾಜನಾದ ಸತ್ರಾರ್ಜಿತನು ಸೂರ್ಯಾರಾಧನೆ ಮಾಡಿ ಶಮಂತಕ ಮಣಿಯನ್ನ ಪಡೆದು ಮಣಗಟ್ಟಲೆ ಬಂಗಾರವನ್ನ ಪಡೆಯುತ್ತಿದ್ದನು. ಆಚರಣೆ: ಸೂರ್ಯೋದಯಕ್ಕೂ ಮೊದಲೇ ಎದ್ದು ಪವಿತ್ರ ನದಿಗಳಲ್ಲಿ ಅಥವಾ ಮನೆಯಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡುವಾಗ ಸೂರ್ಯನಿಗೆ ಪ್ರಿಯವಾದ ಎಕ್ಕದ 7 ಎಲೆಗಳನ್ನು ತಲೆಯ ಮೇಲಿಟ್ಟುಕೊಂಡು, ಎಕ್ಕದ ಎಲೆ ಸಿಗದಿದ್ದರೆ ಎಲಚಿ ಗಿಡದ ಎಲೆಯನ್ನ ಇಟ್ಟುಕೊಂಡು ಪವಿತ್ರ ಸ್ನಾನ ಮಾಡಬೇಕು. 7 ಇದು ಸೂರ್ಯ ತತ್ವದ ಸಂಖ್ಯೆ. 7 ಎಲೆಗಳನ್ನು ಇಟ್ಟುಕೊಂಡರೆ 7 ಜನ್ಮದ ಪಾಪಗಳು ಪರಿಹಾರವಾಗುತ್ತದೆ. ಸೂರ್ಯನನ್ನ ಸಪ್ತಾಶ್ವ ಎಂದು ಕರೆಯುತ್ತಾರೆ. ಸೂರ್ಯನಿಗೆ ಕೆಂಪು ಬಣ್ಣ ಪ್ರಿಯ. ಪೂಜೆಗೆ ಕೆಂಪು ಹೂವುಗಳು, ದಾಸವಾಳ, ಸೇವಂತಿಗೆ, ರತ್ನಗಂಧಿ ಹೂವುಗಳು ಹಾಗೂ ಕೆಂಪು ವಸ್ತ್ರ ಧರಿಸಿ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನನ್ನ ಪ್ರಾರ್ಥಿಸಿ. ಒಂದು ತಂಬಿಗೆಯಲ್ಲಿ ಶುದ್ಧ ನೀರಿಗೆ ಅರಿಶಿಣ, ಕುಂಕುಮ, ಕೆಂಪು ಹೂವು ಹಾಕಿ ಸೂರ್ಯನಿಗೆದುರಾಗಿ ನಿಂತು ಬೊಗಸೆ ನೀರನ್ನ ಹಾಕಿಕೊಂಡು ಓಂ ಮಿತ್ರಾಯ ನಮಃ ಎಂದು ಹೇಳಿ ಕೆಳಗೆ ನೀರನ್ನ ಬಿಡಬೇಕು. ಓಂ ರವಯೇ ನಮಃ ಇದೇ ರೀತಿ ಹೇಳಿ 12 ಸಲ ಅರ್ಘ್ಯವನ್ನ ಕೊಡಬೇಕು. ಪೂರ್ತಿ ಮಂತ್ರ ಕೆಳಗಿದೆ. ಅರ್ಘ್ಯದ ನಂತರ ಕೆಳಗಿನ ಸ್ತೋತ್ರವನ್ನ 3 ಸಲ ಹೇಳಿ ನಮಸ್ಕಾರ ಮಾಡಬೇಕು. ಸಪ್ತಾಶ್ವರಥಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಂ. ಓಂ ಮಿತ್ರಾಯ ನಮಃ, ಓಂ ರವಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನವೇ ನಮಃ, ಓಂ ಖಗಾಯ ನಮಃ, ಓಂ ಪೋಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರೀಚಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರ್ಯ ನಮಃ, ಓಂ ಸವಿತೃ ಸೂರ್ಯ ನಾರಾಯಣಾಯ ನಮಃ. ಈ ದಿನದ ಪೂಜೆ: ಪ್ರಖರವಾಗಿ ಬೆಳಗುತ್ತಿರುವ ಸೂರ್ಯನ ಪೂಜೆಗೆ ತುಳಸಿ ಮುಂದೆ ಸಾರಿಸಿ ಶಂಖ, ಚಕ್ರ, ಪದ್ಮ, ಗಣಪತಿ ಮಂಡಲ, ಸ್ವಸ್ತಿಕ್, ಗೋಪಾದ, ತಿಮ್ಮಪ್ಪನ ನಾಮ ಎಲ್ಲ ಬರೆದು ಕೆಳಗೆ ರಂಗೋಲಿಯಲ್ಲಿ ರಥವನ್ನ ಬರೆಯಬೇಕು. ಇದು ಸೂರ್ಯನ ಜಾತ್ರೋತ್ಸವ ಸಂಭ್ರಮ.
ಅದರಂತೆ ರಥದ ಅಕ್ಕಪಕ್ಕ ಚೌಕಾಬರ ಮನೆಯಂತೆ ಅಂಗಡಿ ಬರೆಯಬೇಕು. ಅದರಲ್ಲಿ ಕಡಲೆ, ತೊಗರಿ, ಹೆಸರು, ಉದ್ದಿನ ಬೇಳೆಗಳು, ಗೋಧಿ ಅಥವಾ ರವೆ, ಬೆಲ್ಲ, ಶಾಸ್ತ್ರಕ್ಕೆ ಚೂರು ಚೂರು ಇಡಬೇಕು. ರಥದ ಒಂದು ಪಕ್ಕದಲ್ಲಿ ಸಗಣಿ ಕುರುಳು ಅಥವಾ ಬೆರಣಿ ಇಟ್ಟು ಅದರ ಮೇಲೆ ನಿಗಿ ನಿಗಿ ಕೆಂಡ ಹಾಕಿ ಹಿತ್ತಾಳೆ ಪಾತ್ರೆಯಲ್ಲಿ ಹಾಲು ಕಾಯಲು ಇಡಬೇಕು. ಇಲ್ಲ 3 ಕಲ್ಲಿನ ಒಲೆಯಲ್ಲಿ ಹಾಲು ಚೆನ್ನಾಗಿ ಕಾದು ಉಕ್ಕುತ್ತದೆ. ಆಗ ಸೂರ್ಯನಾರಾಯಣ ಪ್ರೀತ್ಯರ್ಥಂ ಎಂದು ಹೇಳಿ ಅಕ್ಷತೆ ಕಾಳನ್ನು ಹಾಕಿ ಕೈ ಮುಗಿಯಬೇಕು. ಮಹಾಮಂಗಳಾರತಿ ಮಾಡಿ ಅರ್ಘ್ಯವನ್ನು ಕೊಟ್ಟರೆ ಪೂಜೆ ಸಂಪನ್ನವಾಯಿತು. ಉಕ್ಕಿಸಿದ ಹಾಲಿನಿಂದ ಗೋಧಿ ಅಥವಾ ರವೆ ಪಾಯಸ ಮಾಡಬೇಕು. ಪಾಯಸದ ಅಭಿಮಾನಿ ಸೂರ್ಯದೇವ. ಇದಕ್ಕೂ ಕಥೆ ಇದೆ. ಪೌರಾಣಿಕ ಹಿನ್ನೆಲೆ ಪ್ರಕಾರ ದಕ್ಷ ಪ್ರಜಾಪತಿ ಯಜ್ಞ ಮಾಡಿ ಅಳಿಯನಾದ ಪರಮೇಶ್ವರನನ್ನ ಯಜ್ಞಕ್ಕೆ ಆಹ್ವಾನಿಸಲಿಲ್ಲ. ಆದರೆ ಶಿವನ ಪತ್ನಿ ದಾಕ್ಷಾಯಣಿ ಶಿವನು ಬೇಡ ಎಂದರೂ ಕೇಳದೆ ತನ್ನ ತಂದೆ ಮನೆ ಎಂದು ಯಜ್ಞಕ್ಕೆ ಬಂದಳು. ಆದರೆ ತಂದೆಯಾದ ದಕ್ಷ ಮಗಳಿಗೆ ಅವಮಾನ ಮಾಡುವುದಲ್ಲದೆ ಸಭಿಕರೆದುರಿಗೆ ಶಿವನನ್ನ ಅಪಹಾಸ್ಯ ಮಾಡಿದನು. ತನ್ನ ಪತಿಗೆ ಅವಮಾನ ಆಗುವುದನ್ನು ಸಹಿಸಲಾರದೆ ಸತಿ ಅಗ್ನಿಗೆ ಆಹುತಿಯಾದಳು. ಕೋಪಗೊಂಡ ಶಿವನು ದಕ್ಷನ ಯಜ್ಞವನ್ನು ನಾಶ ಮಾಡಲು ವೀರಭದ್ರನನ್ನು ಕಳಿಸಿದನು. ಉಗ್ರ ರೂಪದ ವೀರಭದ್ರನು ದಕ್ಷನ ಯಜ್ಞವನ್ನು ನಾಶ ಮಾಡಿದ್ದಲ್ಲದೆ ಯಜ್ಞ ಕಾರ್ಯಕ್ಕೆ ಬಂದಿದ್ದ ದೇವಾನುದೇವತೆಗಳಿಗೆಲ್ಲ ಶಿಕ್ಷೆ ಕೊಡುತ್ತಾ ಬಂದನು. ಸೂರ್ಯನಿಗೂ ಹೊಡೆತ ಬಿದ್ದು ಅವನ 32 ಹಲ್ಲು ಉದುರಿ ಬಿತ್ತು. ಸೂರ್ಯನು ಬಹಳ ನೊಂದು ಶಿವನನ್ನ ಪ್ರಾರ್ಥಿಸಿ ಶರಣಾದನು. ಪ್ರಸನ್ನಗೊಂಡ ಶಿವನು ಸೂರ್ಯನ ಜನ್ಮದಿನದಂದು ಆಚರಿಸುವ ರಥಸಪ್ತಮಿ ಹಬ್ಬದಲ್ಲಿ ನಿನ್ನನ್ನು ಪೂಜಿಸಿ ಪಾಯಸ ಮಾಡಿ ನಿನಗೆ ಅರ್ಪಿಸಿ ನೀನು ಅದನ್ನು ಸೇವಿಸಿದಾಗ ನಿನ್ನ ಹಲ್ಲುಗಳು ಬರುತ್ತವೆ. ಹೀಗೆ ಬಂದ ಹಲ್ಲುಗಳು 1 ವರ್ಷ ಇರುತ್ತದೆ. ರಥಸಪ್ತಮಿ ಹಿಂದಿನ ದಿನ ಮತ್ತೆ ಬೀಳುತ್ತದೆ. ಉದುರಿ ಬಿದ್ದ ಹಲ್ಲು ರಥಸಪ್ತಮಿ ಪಾಯಸ ತಿಂದಾಗ ಬರುತ್ತದೆ ಎಂದು ವರ ಕೊಟ್ಟನು. ಆ ಪ್ರಕಾರ ಸೂರ್ಯಗೆದುರಾಗಿ ಹಾಲು ಉಕ್ಕಿಸಿ ಅದರಿಂದ ಪಾಯಸ ಮಾಡುತ್ತಾರೆ. ಈ ದಿನ ಸೂರ್ಯದೇವ ರಥ ಏರುತ್ತಾನೆ. ಚಳಿ ಕಮ್ಮಿಯಾಗಿ ಬಿಸಿಲು ಜಾಸ್ತಿಯಾಗುತ್ತದೆ. ಸೂರ್ಯನನ್ನು ಆರಾಧಿಸುವ ಪರ್ವದಿನದಂದು ಅಚಲ ಸಪ್ತಮಿ ಎಂದು ಕರೆಯುತ್ತಾರೆ. ಯೋಗದಲ್ಲಿ ಈ ದಿನ 108 ಅಥವಾ 48 ಹೀಗೆ ಸೂರ್ಯ ನಮಸ್ಕಾರಗಳನ್ನು ಮಾಡುತ್ತಾರೆ. ಸೂರ್ಯನಿಗೆ 2 ಪತ್ನಿಯರು, ಸಂಧ್ಯಾ ಮತ್ತು ಛಾಯಾ. ಮಕ್ಕಳು ಮನು, ಯಮ, ಯಮುನಾ. ಶ್ರೀರಾಮಚಂದ್ರ ಸೂರ್ಯವಂಶದವನು. ಇಕ್ಷ್ವಾಕು, ಕರ್ಣ, ಶನಿ, ಯಮ, ಸುಗ್ರೀವ ಇವರು ಸೂರ್ಯಪುತ್ರರು. ಸೂರ್ಯಾಷ್ಟಕದಲ್ಲಿ ಒಂದು ಸ್ತೋತ್ರ ಇದೆ. ಸ್ತ್ರೀ ತೈಲ ಮಧುಮಾಂಸಾನಿ ಯೇ ತ್ಯಜ್ಯಂತಿ ರವೇರ್ದಿನೆ ನ ವ್ಯಾಧಿ ಶೋಕ ದಾರಿದ್ರ್ಯಂ ಸೂರ್ಯಲೋಕಂ ಸಗಚ್ಚತಿ. ಈ ಸ್ತೋತ್ರದ ಪ್ರಕಾರ ಸ್ತ್ರೀಯರು ತಲೆಗೆ ಎಣ್ಣೆ ಹಚ್ಚಬಾರದು ಮತ್ತು ಸ್ತ್ರೀ ಪುರುಷರಾದಿಯಾಗಿ ಮಾಂಸ ಸೇವಿಸಬಾರದು. ಹೀಗೆ ಮಾಡಿದರೆ ವ್ಯಾಧಿ ದಾರಿದ್ರ್ಯ ಪ್ರಾಪ್ತಿಯಾಗುತ್ತದೆ. ಇಂದು ಶುದ್ಧ ಸಸ್ಯಾಹಾರವನ್ನೇ ಸೇವಿಸಬೇಕು. ಈ ಮಾಹಿತಿ ಇಷ್ಟವಾದರೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತಾ.